ಭಾಳ ತೊಂದರೆಗೆ ಈಡಾಗ್ತಾಯಿದ್ದಾರೆ ಸರ್ ಹಾಸನ ಜನ. ಅವರಿಗೆ ನಿಮ್ಮ ಸಜೆಷನ್ ಏನು ಕೊಡ್ತೀರಿ ಸರ್? ಆಘಾತನೂ ತುಂಬ ಆಘಾತ, ಯಂಗ್ಸ್ಟಾರ್ಗಳಿಗೆ ಜಾಸ್ತಿ ಆಘಾತ ಆಗ್ತೈತೆ, ಹಾರ್ಟ್ ಅಟ್ಯಾಕು ತುಂಬ ಆಗ್ತೈತೆ. ಗಾಬರಿ ಪಟ್ಟು ನಮ್ಮ ಹಾಸನ ಜಿಲ್ಲೆ ಜನ ಭಯಭೀತಿಲಿದ್ದಾರೆ ಸರ್. ತಾವು ಇದಕ್ಕೇನು ಓಕೆ, ನೇರವಾಗಿ ಪಾಲಿಟಿಕ್ಸ್ನಿಂದ ಅವ್ರ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ ಪ್ರಶ್ನೆಗೆ ಬಂದ್ಬಿಟ್ರಿ. ಎಸ್, ದಿನೇಶ್ ಗುಂಡ್ರು ಅವರೇ, ಈಗ ಕಳವಳ ಆಗ್ತಾ ಇದೆ ನೋಡಿ. ಈಗ 19 ವರ್ಷ 20 ವರ್ಷದ ಮಕ್ಕಳು ಸರ್. ಈಗ ನಾನು ಒಂದೇನಂತ ಹೇಳಿದ್ರೆ, ಹೃದಯಾಘಾತಗಳು ಕಮ್ಮಿ ವಯಸ್ಸಿನ ಚಿಕ್ಕ ವಯಸ್ಸಿನ ಇರತಕ್ಕಂಥವ್ರಿಗೆ ಆಗ್ತಾ ಇರೋ ಒಂದು ವಿಚಾರ, ಅದು ಕೇವಲ ಹಾಸನ ಜಿಲ್ಲೆ ಅಂತ ಹೇಳೋಕೆ ಹೋಗೋದಿಲ್ಲ. ಅದು ಒಂದು ರೀತಿ ಒಂದು ಬೆಳವಣಿಗೆ ಆಗಿದೆ. ಯಾಕೆಂತ ಹೇಳಿದ್ರೆ ಅದು ಬೇರೆ ಬೇರೆ ಕಾರಣಗಳು. ಚಿಕ್ಕ ವಯಸ್ಸಿನಲ್ಲೇ ಅಂದರೆ 25 ವರ್ಷ 30 ವರ್ಷ 35 ವರ್ಷ ಈ ವಯಸ್ಸಿನಲ್ಲೇ ಹೃದಯಾಘಾತ ಮತ್ತು ಬೇರೆ ಬೇರೆ ಅಸಂಕ್ರಾಮಿಕ ರೋಗಗಳು, ಕ್ಯಾನ್ಸರು, ಕಿಡ್ನಿ ಸಮಸ್ಯೆ ಮತ್ತು BP ಶುಗರು ಚಿಕ್ಕ ವಯಸ್ಸಿಗೆ ಬರುತ್ತೆ. ಇದೆಲ್ಲ ಹಲವಾರು ಕಾರಣಗಳಿದೆ. ಒಂದು ಏನಂತ ಹೇಳಿದ್ರೆ, ನಮ್ಮ ಜೀವನ ಶೈಲಿ, ನಮ್ಮ ಒಂದು ನಡವಳಿಕೆ, ನಮ್ಮ ಅಭ್ಯಾಸಗಳು ಮತ್ತು ಆಹಾರದ ಪದ್ಧತಿಗಳು ಇದೆಲ್ಲ, ಮತ್ತು ಒತ್ತಡದ ಜೀವನ, ಮತ್ತು ಎಲ್ಲ ಕಡೆ ಇವತ್ತು ನೋಡಿ ನೀವು ನಿಮ್ಮ ಏನು ನಾವು ಉಸಿರಾಡುವಂಥ ಗಾಳಿ ಮಾಲಿನ್ಯ, ಕುಡಿಯುವಂಥ ನೀರು ಮಾಲಿನ್ಯ ಎಲ್ಲತ್ರಲ್ಲೂ ಇದೆ. ನಮ್ಮ ತರಕಾರಿಗಳಲ್ಲಿ ಎಲ್ಲತ್ರಲ್ಲೂ ಫರ್ಟಿಲೈಸರು, ಅದು ಇದು 108 ಇದೆ. ಸೊ ಇದು ಕಾಂಬಿನೇಷನ್ ಆಗಿ ಆಗ್ತಾ ಇರುವಂಥದ್ದು. ನೀವು ಹೇಳಿದ ಅಷ್ಟು ಸಮಸ್ಯೆಗಳು ಈಗಿರೋದಲ್ಲ ಬಿಡಿ, ಹೆಚ್ಚಾಗ್ತಾ ಇದೆ. ಈಗ ನೋಡಿ, ಅದರಲ್ಲೂ ಕೂಡ ಯಾವ ರಾಜ್ಯ, ನೀವು ಅಂದರೆ ಅಂಕಿ ಸಂಖ್ಯೆಗಳನ್ನು ತರಿಸ್ಕೊಂಡಿರ್ತೀರಿ. ಹಾಸನದಲ್ಲಿ ಹದಿಹರೆಯದವರ ಹೃದಯಾಘಾತ ಜಾಸ್ತಿ ಇದೆ ಅನ್ನೋದನ್ನು ಸಬ್ಸ್ಟಾನ್ಶಿಯೇಟ್ ಮಾಡುವ ಅಂಕಿ ಸಂಖ್ಯೆಗಳು ಇದಾವ? ಇಲ್ಲ, ನಾನು ಅದ್ರ ಯಾಕಂದ್ರೆ ಮಂಜುನಾಥರನ್ನ ಕರೆಸಿದೆ ನಾನು, ಸಂಸದರು, ಕಾರ್ಡಿಯಾಲಜಿಸ್ಟ್. ಅವ್ರು ಹೇಳಿದ್ರು ನಂಬರ್ಸ್ ಜಾಸ್ತಿ ಆಗಿಲ್ಲ, ಸುದ್ದಿ ಮಾಡೋದು ಜಾಸ್ತಿ ಆಗಿದೆ ಅಂತ. ನೀವು ನಾನು ದಿಢೀರಾಗಿ ಒಂದು ತೀರ್ಮಾನಕ್ಕೆ ಬರಬಾರ್ದಿದ್ದು. ಯಾಕಂದ್ರೆ ಗಾಬರಿ ಪಟ್ಟು ಏನೋ ಆಗ್ತಾ ಇದೆ, ಏನೋ ನಡೆದು ಹೋಗ್ತಾ ಇದೆ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ನಾವು ಗಂಭೀರವಾಗಿ ಸ್ವಲ್ಪ ತಗೊಳ್ಳೋಣ ಮತ್ತು ಸಮಾಧಾನವಾಗಿ ತಗೊಳ್ಳೋಣ. ಈ ನಂಬರ್ಸು ಎಷ್ಟಾಗಿದೆ ಹಾಸನಲ್ಲಿ. ಈಗ ನಮಗೆ ಒಂದು ಬಹುಶಃ 10ನೇ ತಾರೀಕು ನಮಗೆ ಒಂದು ವರದಿ ಬರ್ತದೆ. 10ನೇ ತಾರೀಕು ವರದಿ ಬರ್ತದೆ. ಇದು ಏನಾದರೂ ಅಬ್ನಾರ್ಮಲ್ ಆಗಿದೆಯಾ ಅಥವಾ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಆಗ್ತಾ ಇದೆಯಾ, ಬೇರೆ ಕಡೆ ಎಲ್ಲ ಹೇಗಿದೆ, ಇದು ಸ್ವಲ್ಪ ತಿಳ್ಕೊಳ್ಳೋಣ. ಮತ್ತು ಆ ತೀರ್ಕೊಂಡಿರ್ತಕ್ಕಂಥವ್ರು ಯಾವ ಕಾರಣಕ್ಕಾಗಿದೆ, ಏನಾಗಿದೆ, ಅದೆಲ್ಲ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದಾರೆ.